ವಿಧಾನಸೌಧ ರಾಜ್ಯದ ಅಧಿಕಾರ ಕೇಂದ್ರವೆಂದೇ ಹೆಸರುವಾಸಿ. ಆದರೆ ಇತ್ತೀಚೆಗೆ ಇಲ್ಲಿ ಲಕ್ಷಾಂತರ ಹಣ ಮತ್ತು ಚಿನ್ನಾಭರಣ ಕಳ್ಳತನ ಆಗಿತ್ತು ಎಂಬ ಸುದ್ದಿ ಕೇಳಿಬಂದಿತ್ತು. ಈ ಘಟನೆ ನಡೆದು 1 ತಿಂಗಳು ಕಳೆಯುವಷ್ಟರಲ್ಲೇ ಮತ್ತೊಂದು ಘಟನೆ ನಡೆದಿದೆ. ವಿಧಾನಸೌಧದಲ್ಲಿ ಮತ್ತೊಂದು ಮನಿ ಬ್ಯಾಗ್ ಕೇಸ್ ದಾಖಲಾಗಿದೆ. ವ್ಯಕ್ತಿಯೋರ್ವ ವಿಧಾನಸೌಧಕ್ಕೆ 6 ಲಕ್ಷ ರೂಪಾಯಿ ಬ್ಯಾಗ್ ತಂದಿರೋದು ಮತ್ತೊಂದು ವಿವಾದಕ್ಕೆ ಕಾರಣವಾಗಿದೆ. ಅನಾಮಿಕ ವ್ಯಕ್ತಿ ಇಂಡಿ ಶಾಸಕ ಯಶವಂತರಾಯಗೌಡರ ಭೇಟಿಗೆ ಬಂದಿದ್ದೆ ಅಂತ ಹೇಳಿಕೆ ನೀಡಿದ್ದಾರೆ. ಈ ಬಗ್ಗೆ ಶಾಸಕರು ಪ್ರತಿಕ್ರಿಯೆ ನೀಡಿ, ಹಣ ತೆಗೆದುಕೊಂಡು ಬಂದಿದ್ದ ಹುಡುಗ ನನಗೆ ಗೊತ್ತಿಲ್ಲ, ಅಧಿಕಾರಿಗಳಿಗೆ ತನಿಖೆ ಮಾಡಿ ಅಂತ ಹೇಳಿದ್ದೇನೆ, ಸ್ಪೆಷಲ್ ತನಿಖೆ ಮಾಡಲು ಹೇಳಿದ್ದೇನೆ, ತನಿಖೆಯ ಬಳಿಕ ಸತ್ಯಾಸತ್ಯತೆ ಹೊರಗಡೆ ಬರಲಿ ಅಂತ ಹೇಳಿದ್ದಾರೆ. ನಾನು ಹೌಸ್ನಲ್ಲಿ ಕೂತಿದ್ದೇನೆ. ನಮ್ಮ PA ಒಂದು ಚೀಟಿ ಕೊಟ್ಟು ಕಳಿಸ್ದೆ, ಹಿಂಗೆ ಒಂದು ಚಾನಲ್ದಾಗ ಬಂದಿದೆ, ಬಂದು ನೋಡಿ ಅಂತ. ನಾನು ತಿಳ್ಕೊಬೇಕಂತೇಳಿ ಇಲ್ಲಿ DCP ಹತ್ರ ಬಂದಿದ್ದೆ. ಅಧಿಕಾರಿಗಳು ಹೇಳಿದ್ರು ನನಗೆ ಈ ರೀತಿ ಬಂದಿದ್ರು ಅಂತೇಳಿ. ನಿಮ್ಗೆ ಗೊತ್ತಿದೆ, MLAs 100 ಜನ ಬರ್ತಿರ್ತಾರೆ, ನಾನು ನಾನು ಇದ್ದಲ್ಲಿ ಬಂದಿರ್ತಾರೆ. ಬಂದು ನಾನು ಅವ್ರಿಗೆ ಅದೇ ಹೇಳಕ್ಕೆ ಬಂದಿದ್ದೆ, ಎನ್ಕ್ವೈರಿ ಮಾಡಿ ಅಂತೇಳಿ. ಅವ್ರು ಚೆಕ್ ಮಾಡಿ ಕರೆದಾಗ ಏನೋ ಹಾಸ್ಪಿಟಲ್ ಇದಕ್ಕೆ ಬಂದೀನಿ ಅಂತೇಳಿ ಹೋಗಿದ್ದಾನೆ ಅಂತ ಹೇಳಿದ್ರು ನನಗೆ. ಬಟ್ ಇವು ಸಾರ್ವಜನಿಕ ಬದುಕಿನಾಗ ಇರೋರು ನಾವೆಲ್ಲ ಹೆಂಗಿದೀವಿ ಅನ್ನೋದು ನೀವೆಲ್ಲ ಇಲ್ಲಿ ನೋಡಿದವ್ರು ಇದ್ರಿ, ನನ್ನ ಕ್ಷೇತ್ರದವ್ರಿಗೂ ಗೊತ್ತದ. ಸೊ ಅದಕ್ಕಾಗಿ ಇದೇನದ ಅಂದ್ರೆ ಸಾರ್ವಜನಿಕ ವೇದಿಕೆದಾಗ ಇರೋರಿಗೆ ಆ್ಯಕ್ಚುಲಿ ಅವ್ರಿಗೆ ಗೊತ್ತಿಲ್ಲ ನನಗೆ. ನಿಮ್ಮ ಕ್ಷೇತ್ರದವರು ಅಲ್ಲ ಸರ್? ಏನು ನನ್ನ ಕ್ಷೇತ್ರದವ್ರು ಯಾವ್ದಾರೋ ಕೇಳಿದೆ ನಾನು ಇನ್ನ. ಈಗ ನಾನು ಅದಕ್ಕೆ ಅವ್ರಿಗೆ ಎನ್ಕ್ವೈರಿ ಮಾಡಂತ ಹೇಳಿದ್ದೀನಿ. ಸ್ಪೆಷಲಾಗಿ ಒಂದು ಎನ್ಕ್ವೈರಿ ಮಾಡಲಿ, ತಿಳ್ಕೊಂಡು ಹೊರಗೆ ಬರಲಿ ಸತ್ಯಾಸತ್ಯತೆ.